ನನಗೆ ಖುಷಿ ಏನಂತಂದರೆ ಇವಾಗ ಬರ್ತಿರೋದಂದ್ರೆ ಒಂದು ಹಬ್ಬ ನನಗೆ. ನನ್ನ ಮನಸ್ಸಲ್ಲಿ ಮನೆಗೆ ನಿಂತರೆ ಬರೋ ಖುಷಿ. ನನಗೆ ಯಾವಾಗ ಸಿನಿಮಾ ಮಾಡುವಾಗ ಬಿಗಿನಿಂಗಿಂದ ಇವತ್ತುವರೆಗೂ ಶೂಟಿಂಗ್ ಮಾಡುವಾಗ ಎಲ್ಲರೂ ಬರ್ತೀರಾ ಅಂತಂದರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ದಾರೆ ಅನ್ನೋ ಖುಷಿ ಆಗುತ್ತೆ. ಯಾಕೆಂತಂದರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು, ಚಂದ್ರ ಹತ್ರ ಇವತ್ತು ನಾನು ಇಂಡಿಯಾ ಸಿನಿಮಾ ಮಾಡಿಸಿದ್ದು, ಇವತ್ತು ನಾನು 5 ಸಿನಿಮಾ ಮಾಡೋದಕ್ಕೆ 100 ರೂಪಾಯಿ ತೊಗೊಂಡು ಬಂದು 5 ಸಿನಿಮಾ ಮಾಡ್ತಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇದೆಲ್ಲದೂ ಕಾರಣಕರ್ತರಿಗೂ ನೀವುಗಳೇ. ನಮ್ಮ ಮನು ಸರ್ ನನ್ನ ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ್ದು 25 ರೂಪಾಯಿ, ತಾಜ್ಮಹಲ್ 25 ಲಕ್ಷದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾ ಒಂದು ಫೋಟೋ ಕೊಡಿ ಅಂತ ಒಂದು ಮೊಬೈಲ್ ಫೋಟೋ ತೆಗೆದವರು. ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವಗಂಡಂತಹ ಮೇರು ನಟ, ನಾನು ತುಂಬ ಇಷ್ಟಪಡ್ತಕ್ಕಂತಹ, ಭಾಳ ಕಷ್ಟಪಟ್ಟೆ, ನನಗೆ ಕೊಡಲಿಲ್ಲ ಸರ್ ಡೇಟು, ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ. ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ. ಭಾಳ ಹೆಮ್ಮೆ ಅನಿಸ್ತದೆ. ಅದೆಲ್ಲದಕ್ಕೂ ಕಾರಣ ನೀವು. ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ, ಮೈನ್ ಪಿಲ್ಲರ್. ಗ್ರ್ಯಾಂಡ್ ಫಾದರ್ ಮೈನ್ ಫಾದರ್. ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್. ಫಾದರ್ ಒಪ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ. ಸೊ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ವಿಷಯನ ನಾನು ಬಹಳ ಎಮೋಷನಲ್ ವಿಷಯನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಒಂದು 2-3 ಸಿನಿಮಾ ಮಾಡಿದ್ದೆ. ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ, ನಾನು ಸುಮಾರು 20,002 ಅನ್ಕೋತೀನಿ, 7 ಇಲ್ಲ 6 ಅವರು ಜಿಮ್ಗೆ ಬರೋರು. ಅವ್ರು ಹೀರೋ ಆಗ್ತಾರೆ ಅಂದರು, ನಾನಿಲ್ಲ ಅಸ್ಟೆಂಡ್ ಡೈರೆಕ್ಟ್ರು. ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟ್ ಅಂದರು. ನಾವು ಮಾತಾಡೋದು ನನ್ನ ಕತೆ ಹೇಳೋ ಪ್ರೊಸೆಸ್ಸಲ್ಲಿ ಇದ್ದಾಗ ಇನ್ನೂ ಅಸ್ಟೆಂಡ್ ಡೈರೆಕ್ಟ್ರು. ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ, ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ. ಸೊ ಅಂಥ ಟೈಮಲ್ಲಿ ಹೌದಾ ಅಂತ ಹೋಗಿ ನೋಡ್ತಿದ್ದೆ, ಅವ್ರು ವರ್ಕೌಟ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಡೈರೆಕ್ಟರ್ ಆದೆ. ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದಲ್ವಾ, ನಮ್ಮ ಕೃಷ್ಣ ಅವ್ರ ಫಾದರ್ ನಮ್ಗೆ ಭಾಳ ಇಷ್ಟ. ACP ನಾಗಪ್ಪ ಸರ್, ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟರ್ ಆದ್ಮೇಲೆ ನಮ್ಮ ಮನೆಗೆ ಬಂದರು. ನನಗೆ ಖುಷಿ. ಆಲ್ರೆಡಿ ಹೀರೋ ಆಗಿರ್ಬೇಕಾಗಿತ್ತು ಅಷ್ಟೊತ್ತಿಗೆ, ನಾನು ಡೈರೆಕ್ಟರ್ ಆಗ್ಬಿಟ್ಟಿದ್ದೆ, ಆಗಲ್ಲ ಅನ್ಕೊಂಡಿದ್ದೆ. ಅವ್ರು ಅಷ್ಟು ತಯಾರಿ ಮಾಡ್ಕೊಟ್ಟಿದ್ರು, ಬಾಡಿ ವರ್ಕೌಟ್ ಎಲ್ಲ. ನಮ್ಮ ಮನೆಗೆ ಬಂದು ಕಾಫಿ ಕುಡಿದು ಅವತ್ತು ನನ್ನ ಮಗ ಚಂದ್ರು, ನೋಡಪ್ಪ ನೀನು, ನನಗೆ ಭಾಳ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು, ಅವರಿಗೆ ಭಾಳ ಕ್ಲೋಸ್ ಅವ್ರ ತಂದೆಯವರು. ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು. ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವ್ರ ತಂದೆಯವರ ಮಾತನ್ನ, ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದ್ದೀವಿ. ಅಂದ್ರೆ ಅವ್ರು ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆಗ್ತಿದೆ, ಲವ್ ಮಾಕ್ಟೈಲ್ ಇರ್ಬೋದು, ಎಲ್ಲವೂ ಕೃಷ್ಣ ಅವರಿಗೆ ಆದಂತ ಒಂದು ಬೇಡಿಕೆ ನಟ. ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ, ಡಾರ್ಲಿಂಗ್ ಕೃಷ್ಣ ಎಲ್ಲರಿಗೂ ಡಾರ್ಲಿಂಗ್. ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡೋದು ಖುಷಿ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಿಜವಾಗ್ಲೂ ಫಾದರ್ ಏನು, ನೀವು ತಾಜ್ ಮಹಲ್, ಚಾರ್ಮಿನಾರ್ ಕಂಟೆಂಟ್ ನಮ್ಗೆ ಕಬ್ಜಾ ಮಾಡಿದ್ರು ಕೂಡ ನೀವು, ನನ್ ತುಂಬಾ ಜನ ತಾಜ್ ಮಹಲ್, ಚಾರ್ಮಿನಾರ್ ಅಂತ ಸಿನಿಮಾ ಮಾಡುವಂತಿದ್ರು. ಅಷ್ಟು ಒಂದು ಗಟ್ಟಿ ಕತೆ ಈ ಸಿನಿಮಾದಲ್ಲಿದೆ. ಅಷ್ಟು ಎಮೋಷನ್ಸ್ ಇದೆ, ಅಷ್ಟು ಲವಲವಿಕೆನೂ ಇದೆ. ಅಪ್ಪ ಮಗನ ಬಾಂಧವ್ಯ, ಎಮೋಷನ್ಸ್, ಮತ್ತೆ ಕರ್ನಾಟಕದ ಜನ ಒಂದೊಂದು ತಂದೆ ಮಗ ಹೇಗಿರ್ಬೇಕು ಅಂತ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ. ಸ್ಕ್ರೀನ್ ಪ್ಲೇ ಇಲ್ಲಿ ಕೂಡ ನಾನು ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಒಂಚೂರು ನಾವೆಲ್ಲರೂ, ನಾನೇ ಅಂತಲ್ಲ ಡೈರೆಕ್ಟರ್ ಸರ್ ಎಲ್ಲರೂ ಬಹಳ ಸಪೋರ್ಟ್ ಮಾಡಿ. ಯಾಕಂತಂದ್ರೆ ರಾಜಮೋಹನ್ ಅವ್ರ ಲೈನ್ ತುಂಬಾ ಚೆನ್ನಾಗಿತ್ತು, ಅವ್ರು ಸಪೋರ್ಟ್ ಮಾಡಿದ್ದೀವಿ. ಟಿಲ್ ಟುಡೇ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು, ನಂಗೆ ನಮ್ಮ ಶ್ರೀಕಾಂತ್, ನಮ್ಮ ಬೇರೆ ಒಂದು ಸಿನಿಮಾ ಮಾಡ್ತೇನೆ, ನೀವು ಮಾಡೋದು ಯಾಕೆ ಅಂತ ಫ್ರೆಂಡು. ನಾನು ಕೇಳಿದೆ, ನನಗೆ 20 ಕೋಟಿ ಕೊಡು ಎಲ್ಲರೂ ಕೊಡ್ತೇನೆ ಅಂತಂದೆ. ಅವ್ನು ಜೋರನ್ನ ಅಂತ ಏನ್ ನಿಂದಿದೆಲ್ಲ ಅಂತ. ಸೊ ನಾನು 20 ಕೋಟಿ ಕೊಡುವಂತ ಕಾಮಿಡಿ ಏನಾದ್ರು ಕೇಳಿದೆ ಅಂತವ್ ನಾನು ಇವಾಗ ಅಸಿಸ್ಟೆಂಟ್ ಆಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ. ನಾನು ಚಾರ್ಮಿನಾರ್ ಹೇಳಿದೆ, ಯಾರಿಗಾದ್ರೂ ಇಷ್ಟ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಚಾರ್ಮಿನಾರ್ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನ್ ಹಿಂಗೆಲ್ಲ ಮಾತಾಡ್ತೀನಿ ಅಂದ್ರು. ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತು ಕೂಡ ಆ ಭರವಸೆ ನಿಮ್ಗೆ ಹೇಳ್ತೀನಿ. ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ, ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ಬಹಳ ಖುಷಿ ಏನಂತಂದ್ರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ, ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ